ಕಾಂಗ್ರೆಸ್ ಅಲ್ಲಿ ಖಾತೆ ಹಂಚಿಕೆಯ ಕಗ್ಗಂಟು ಇನ್ನೂ ಬಗೆಹರಿದಿಲ್ಲ. ಖಾತೆ ಹಂಚಿಕೆಯ ಪಟ್ಟಿ ಫೈನಲ್ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಖಾಲಿ ಕೈಯಲ್ಲಿ ಈಗ ಸಿಎಂ ವಾಪಸ್ ಆದ್ರ ಅನ್ನೋದು. ಬರಿಗೈಯಲ್ಲಿ ವಾಪಸ್ ಆದ್ರ ಸಿಎಂ ಡಿಕೆ ಶಿವಕುಮಾರ್. ನೀವು ಪಟ್ಟಿಯನ್ನು ಕೊಟ್ಟು ಹೋಗಿ ನಾವು ಫೈನಲ್ ಮಾಡ್ತೀವಿ ಅಂತ ಹೈಕಮಾಂಡ್ ಹೇಳಿದೆ ಅಂತೆ. ಸೊ ಹಂಗಾಗಿ ಸಿಎಂ ಡಿಕೆಶಿಗೆ ಎಐಸಿಸಿ ಕಾರ್ಯದರ್ಶಿ ವೇಣುಗೋಪಾಲ್ ಕಡೆಯಿಂದ ಈ ರೀತಿಯ ಸೂಚನೆ ಹೋಗಿದೆ. ಹಾಗಾಗಿ ಸಿಎಂ ಬಳಿ ಇರುವಂತಹ ಪಟ್ಟಿಯನ್ನು ಪಡೆದು ಸಂಸತ್ ಅಧಿವೇಶನಕ್ಕೆ ತೆರಳಿದ್ದಾರಂತೆ ಕೆಸಿ ವೇಣುಗೋಪಾಲ್ ಅವರು. ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಪಟ್ಟಿ ಮಾಡ್ಕೊಂಡು ಹೋಗಿದ್ದಾರಂತೆ. ಫೈನಲ್ ಏನೇ ಇದ್ರೂ ಕೂಡ ಅದನ್ನು ಹೈಕಮಾಂಡ್ ಮಾಡುತ್ತೆ, ಹೈಕಮಾಂಡ್ ನೋಡಿಕೊಳ್ಳುತ್ತೆ, ನೀವು ಇನ್ನೂ ಹೊರಡಬಹುದು ಅಂಥೇಳಿ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಂಥೇಳಿ. ಹೈಕಮಾಂಡ್ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಲೇಬಾರ್ದು. ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದು ಹೈಕಮಾಂಡ್ಗೆ ಏನು ಗೊತ್ತಿರುತ್ತೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಹರಿಪ್ರಸಾದ್ ಮೂವರು ಕೂತ್ಕೊಂಡು ಹಂಚಿಕೆ ಮಾಡಬೇಕು, ಖಾತೆ ಹಂಚಿಕೆ ಯಾರಿಗೆ ಆಗಬೇಕು ಅಂತೇಳಿ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ರೆ ಮತ್ತಷ್ಟು ಗೊಂದಲ ಸೃಷ್ಟಿಯಾಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಹೈಕಮಾಂಡ್ಗೆ ಏನು ಗೊತ್ತಿರುತ್ತೆ ಇಲ್ಲಿ ಲೋಕಲಲ್ಲಿ. ಸೊ ಹೈಕಮಾಂಡ್ ಮೊದಲೇ ಎರಡನೇ ಪಟ್ಟಿ ಹೈಕಮಾಂಡ್ ರಿಲೀಸ್ ಮಾಡಿಕೊಂಡಿರುವಂಥ ಎಡವಟ್ಟೆ ಸಾಕು. ಈಗ ಮತ್ತೆ ಹೈಕಮಾಂಡ್ ನಾವು ನೋಡ್ಕೋತೀವಿ ಅಂತ ಹೇಳಿದ್ರೆ ಗೊತ್ತಿಲ್ಲ ಇದು ಯಾಕೆ ಹೈಕಮಾಂಡ್ ಈ ರೀತಿ ಮಧ್ಯಪ್ರವೇಶ ಮಾಡ್ತಾ ಇದೆ ಇಂಥ ವಿಚಾರದಲ್ಲಿ ಅಂತೇಳಿ. ಮಾಹಿತಿಯನ್ನು ಪಡಿಬಹುದು, ಬಟ್ ಫೈನಲ್ ಮಾಡೋದು ಸಿಎಂ ಅವರೇ ಮಾಡಬೇಕು. ಅಂದಾಗ ಮಾತ್ರ ಅಸಮಾಧಾನ ಕಮ್ಮಿ ಆಗುವಂಥ ಸಾಧ್ಯತೆ ಇರುತ್ತೆ. ನೀವೇನೋ ಹೈಕಮಾಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಹೈಕಮಾಂಡ್ಗೆ ಇಲ್ಲಿ ಶಾಸಕರು ಕೇಳಬೇಕಲ್ಲ, ಈಗ ನೂತನ ಸಚಿವರು ಕೇಳಬೇಕಲ್ಲ.